ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನವೀನ್ ಶಂಕರ್ ಅವರ ಈವರೆಗಿನ ಎಲ್ಲ ಮೂವಿಗಳ ಲಿಸ್ಟ್. ಸ್ನೇಹಿತರೆ, ನವೀನ್ ಶಂಕರ್ ಅವರು ಮೊಟ್ಟ ಮೊದಲನೇ ಬಾರಿಗೆ 2012ನೇ ಇಸ್ವಿಯಲ್ಲಿ ರಾಂಬೋ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡ್ತಾರೆ. ಈ ಸಿನಿಮಾ ಹಿಟ್ ಕೂಡ ಆಗಿತ್ತು. ಸ್ನೇಹಿತರೆ, ನಂತರದಲ್ಲಿ 2018ರಲ್ಲಿ ನವೀನ್ ಅವರು ಗುಲ್ಟೋ ಎಂಬ ಒಂದು ಸಿನಿಮಾದಲ್ಲಿ ಅಶೋಕ್ ಎಂಬ ಒಂದು ಲೀಡ್ ರೋಲ್ ನ ಮೂಲಕ ಮತ್ತೆ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಕೂಡ ಹಿಟ್ ಆಗಿತ್ತು. ಸ್ನೇಹಿತರೆ, ನಂತರದ ದಿನಗಳಲ್ಲಿ ನವೀನ್ ಶಂಕರ್ ಅವರು ಧರಣಿ ಮಂಡಲ ಮಧ್ಯದೊಳಗೆ ಎಂಬ ಸಿನಿಮಾದಲ್ಲಿ 2022ರಲ್ಲಿ ಆದಿ ಎಂಬ ಒಂದು ಕ್ಯಾರೆಕ್ಟರ್ ನ ಮೂಲಕ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಕೂಡ ಹಿಟ್ ಆಗಿತ್ತು. ಸ್ನೇಹಿತರೆ, ನವೀನ್ ಶಂಕರ್ ಅವರ 4ನೇ ಸಿನಿಮಾ ಹೊಂದಿಸಿ ಬರೆಯಿರಿ, ಇದು 2023ರಲ್ಲಿ ತೆರೆ ಕಂಡಿದ್ದು, ಇದರಲ್ಲಿ ರಂಜಿತ್ ಎಂಬ ಒಂದು ಪಾತ್ರದಲ್ಲಿ ನವೀನ್ ಶಂಕರ್ ಅವರು ಕಾಣಿಸಿಕೊಂಡಿದ್ದು ಈ ಸಿನಿಮಾ ಕೂಡ ಹಿಟ್ ಆಗಿತ್ತು. ಸ್ನೇಹಿತರೆ, 2023ರಲ್ಲಿ ಬಂದಂತಹ ಮತ್ತೊಂದು ಸಿನಿಮಾ ಗುರುದೇವ್ ಹೊಯ್ಸಳದಲ್ಲಿ ಕೂಡ ನವೀನ್ ಅವರು ಕಾಣಿಸಿಕೊಂಡಿದ್ದು, ಇದರಲ್ಲಿ ಇವರು ಬಾಲಿ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಅಭಿನಯಿಸಿರ್ತಾರೆ. ಹಾಗೆ ಈ ಸಿನಿಮಾ ಆವರೇಜ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, 2023ರಲ್ಲಿ ಛತ್ರಪತಿ ಎಂಬ ಮತ್ತೊಂದು ಸಿನಿಮಾದಲ್ಲಿ ಬಸವರಾಜ್ ಹಡಿಮನೆ ಎಂಬ ಒಂದು ಪಾತ್ರದಲ್ಲಿ ನವೀನ್ ಶಂಕರ್ ಅವರು ಕಾಣಿಸಿಕೊಂಡಿದ್ದು ಈ ಸಿನಿಮಾ ಕೂಡ ಆವರೇಜ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ನವೀನ್ ಶಂಕರ್ ಅವರ 7ನೇ ಸಿನಿಮಾ ಸಲಾರ್ ಭಾಗ 1 ಆಗಿದ್ದು, ಇದೊಂದು ತೆಲುಗು ಸಿನಿಮಾವಾಗಿದ್ದು, ಇದು 2023ರಲ್ಲಿ ತೆರೆ ಕಂಡಿದ್ದು, ಇದರಲ್ಲಿ ಪಂಡಿತ್ ಎಂಬ ಒಂದು ಕ್ಯಾರೆಕ್ಟರ್ ನ ನವೀನ್ ಶಂಕರ್ ಅವರು ಅಭಿನಯಿಸಿದ್ದು ಈ ಸಿನಿಮಾ ಹಿಟ್ ಆಗಿತ್ತು. ಸ್ನೇಹಿತರೆ, ನಂತರದ ದಿನಗಳಲ್ಲಿ ನವೀನ್ ಶಂಕರ್ ಅವರು ನೋಡಿದವರು ಏನಂತಾರೆ ಎನ್ನುವ ಸಿನಿಮಾದಲ್ಲಿ ಸಿದ್ಧಾರ್ಥ್ ಎಂಬ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇದು 2025ರಲ್ಲಿ ಬಿಡುಗಡೆಯಾಗಿತ್ತು. ಈ ಸಿನಿಮಾ ಕೂಡ ಆವರೇಜ್ ಲಿಸ್ಟ್ ಗೆ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ಇದಿಷ್ಟಾಗಿತ್ತು ನವೀನ್ ಶಂಕರ್ ಅವರ ಈವರೆಗೆ ಬಿಡುಗಡೆಯಾಗಿರುವಂತಹ ಸಿನಿಮಾಗಳ ಲಿಸ್ಟ್. ನವೀನ್ ಶಂಕರ್ ಅವರು ಮುಂದಿನ ದಿನಗಳಲ್ಲಿ ಬರುವಂತಹ ಕ್ರಿಕೆಟ್ 11 ಹಾಗೂ ಮೂಲತಃ ನಮ್ಮವರೇ ಹಾಗೂ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿದ್ದು, ಅಲ್ಲಿ ಅವರು ಯಾವ ರೀತಿ ನೋಡಸಿಗುತ್ತಾರೆ ಎಂಬುದು ಸಿನಿ ಪ್ರೇಕ್ಷಕರಿಗೂ ಹಾಗೂ ನವೀನ್ ಶಂಕರ್ ಅವರ ಅಭಿಮಾನಿಗಳಿಗೂ ಕುತೂಹಲವನ್ನು ಉಂಟು ಮಾಡಿದೆ. ಸ್ನೇಹಿತರೆ, ಇದಿಷ್ಟಾಗಿತ್ತು ನವೀನ್ ಶಂಕರ್ ಅವರ ಈವರೆಗಿನ ಎಲ್ಲ ಮೂವಿಗಳ ಲಿಸ್ಟ್. ಹಾಗಾದ್ರೆ ನಾವು ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೂಪರ್ ಸಿನಿ ನ್ಯೂಸ್. ಧನ್ಯವಾದಗಳು.